2-3 ಅಧ್ಯಾಯಗಳ ಪಾರಾಯಣ, ಅದ್ರ ಜೊತೆಯಲ್ಲಿ 9ನೇ ಅಧ್ಯಾಯದ 10ನೇ ಅಧ್ಯಾಯದ ಶ್ಲೋಕಗಳ ಭಾವಾರ್ಥವನ್ನು ಚಿಂತನೆ ಮಾಡಿದ್ದೇವೆ. ಈಗ 10ನೇ ಅಧ್ಯಾಯದ 3ನೇ ಶ್ಲೋಕದ ಭಾವಾರ್ಥ ಚಿಂತನೆಯನ್ನ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ 3ನೇ ಶ್ಲೋಕದಲ್ಲಿ ಹೇಳ್ತಾ ಇರುವಂತಹ ವಿಷಯ ಸಕಲಧ್ವಾಂತ ವಿನಾಶಕ ಪರಮಾನಂದ ಸುಧಾಹೋ ಕರುಣಾಪೂರ್ಣವರ ಪ್ರದ ಚರಿತಂ ಜ್ಞಾಪಯ ಮೇತೆ. ಸಕಲ ಧ್ವಾಂತ ವಿನಾಶಕ. ಜಗತ್ತಿನಲ್ಲಿ ಸಜ್ಜನರು ಅಂತ ಯಾರಿದ್ದಾರೋ ಆ ಸಜ್ಜನರ ಧ್ವಾಂತ, ಅಜ್ಞಾನವೆಂಬಂತಹ ದೊಡ್ಡ ಅಂಧಕಾರವನ್ನ ವಿನಾಶ ಮಾಡುವವನು. ನಮಗೆ ಹುಟ್ಟಿದಾಗಿನಿಂದ ಮರಣ ಪರ್ಯಂತವಾಗಿ ಅನೇಕ ಕ್ಲೇಶಗಳು ಬಂದಿರತ್ತೆ. ಆದರೆ ಆ ಕ್ಲೇಶಗಳು ತತ್ಕಾಲದಲ್ಲಿ ಹುಟ್ಟಿರತ್ತೆ. ನಾವು ಬೇಡ ಅಂತಂದ್ರೂ ಕೆಲವು ಸಮಯದಲ್ಲಿ ಆ ಕಷ್ಟಗಳೆಲ್ಲ ಪರಿಹಾರ ಆಗಿ ಹೋಗತ್ತೆ. ಆದರೆ ನಮ್ಮ ಜೀವನಿಗೆ ಅಂಟಿಕೊಂಡು ಬಂದಂತಹ ಧ್ವಾಂತ ಅಂತಂದ್ರೆ ದೊಡ್ಡ ಕತ್ತಲು ಅಂತಂದ್ರೆ ಅಜ್ಞಾನ. ಈ ಅಜ್ಞಾನವೆಂಬಂತ ಏನ್ ದೊಡ್ಡ ಕತ್ತಲಿದೆಯೋ ಆ ಕತ್ತಲನ್ನ ನಾಶ ಮಾಡುವಂತಹ ಏಕೈಕ ವ್ಯಕ್ತಿ ಪರಮಾತ್ಮ. ಸಕಲ ಧ್ವಾಂತ ವಿನಾಶಕ. ಪ್ರತಿಯೊಬ್ಬ ಜೀವರಿಗೂ ಒಂದೊಂದು ಅಜ್ಞಾನದ ಆವರಣ ಇದೆ. ಅದ್ಭುತವಾದ ವಸ್ತುವಿಗೆ, ವಜ್ರದ ಒಂದು ವಸ್ತುವಿಗೆ ಮೇಲ್ಗಡೆಯಲ್ಲಿ ತುಂಬಾ ಗಟ್ಟಿಯಾದಂತಹ ಆವರಕವನ್ನು ಹೊಚ್ಚಿರ್ತಾರೆ, ಯಾರಿಗೂ ಇರೋದು ಗೊತ್ತಾಗ್ಬಾರ್ದು ಅಂತ ರಕ್ಷಣೆ ಮಾಡ್ಲಿಕ್ಕೆ. ಆದ್ರೆ ಜೀವನೆಂಬಂತಹ ವಜ್ರಕ್ಕೂ ಕೂಡ ಒಂದು ಗಟ್ಟಿಯಾದ ಅಜ್ಞಾನವೆಂಬ ಆವರಣವನ್ನು ಪರಮಾತ್ಮ ಹೊಚ್ಚಿದ್ದಾನೆ. ಯಾರು ವಿಶೇಷವಾಗಿ ಪ್ರಯತ್ನ ಪಟ್ಟು ಸಾಧನೆಯಿಂದ ಆ ಆವರಣವನ್ನು ತೆಗಿತಾರೋ ಅವರಿಗೆ ಮಾತ್ರ ಈ ಜೀವನ ತನ್ನ ಬಗ್ಗೆ ತನಗೆ ವಿಶೇಷವಾದ ಅರಿವು ಉಂಟಾಗತ್ತೆ. ಹಾಗೆ ಪರಮಾತ್ಮ ನಮಗೆ ಅಜ್ಞಾನವೆಂಬ ದೊಡ್ಡ ಆವರಣವನ್ನೇನು ಕೊಟ್ಟಿದ್ದಾನೋ ಆ ಅಜ್ಞಾನವೆಂಬಂತಹ ದೊಡ್ಡ ಕತ್ತಲಿಗೆ ನಾಶಕನಾಗಿ ಇದ್ದಾನೆ ಪರಮಾತ್ಮ. ಅಷ್ಟೇ ಅಲ್ಲ, ಪರಮಾನಂದ ಸುಧಾಹೋ. ನಮ್ಮಲ್ಲಿರುವ ಅಜ್ಞಾನವೆಂಬಂತಹ ಕತ್ತಲನ್ನ ನಾಶ ಮಾಡ್ತಾನೆ. ಅಷ್ಟೇ ಅಲ್ಲ, ಅಲೌಕಿಕವಾದ ಲೋಕದಲ್ಲಿ ಇರುವಂತಹ ಆನಂದಕ್ಕಿಂತ ಅತ್ಯಂತ ವಿಲಕ್ಷಣವಾದ ಯಾವ ಆನಂದ ಇದೆಯೋ ಆ ಆನಂದ ಪ್ರದನೂ ಆಗಿದ್ದಾನೆ ಪರಮಾತ್ಮ. ಲೌಕಿಕವಾದ ಆನಂದಗಳ ಸಂಬಂಧ ಅವನಿಗಿಲ್ಲ. ಅಲೌಕಿಕವಾದ ವಿಷಯ ಪದಾರ್ಥಗಳಿಂದ ಜನ್ಯವಾಗದೆ ಒಂದಿಷ್ಟು ಇವತ್ತು ಸಂಬಳ ಬಂತು, ಅದರಿಂದ ಕೆಲವೊಂದಿಷ್ಟು ಪದಾರ್ಥಗಳಂತಂದು ಬೇಕಾಗಿದ್ದಂತ ತಿಂದ್ಕೊಂಡು ಉಣ್ಕೊಂಡಿದ್ದೇನೆ, ಅದರಿಂದ ಸುಖ ಆಯ್ತು. ಈ ತರ ಅಲ್ಲ. ಯಾವುದೇ ಪದಾರ್ಥ ಬಂದಿದ್ರಿಂದ ಆದಂತಹ ಸುಖದ ಅನುಭವ ಪರಮಾತ್ಮನದ್ದಲ್ಲ. ಅದನ್ನ ಹೇಳುವಂತಹ ಶಬ್ದ ಪರಮಾನಂದ ಸುಧಾಹೋ. ಸರ್ವಶ್ರೇಷ್ಠವಾದಂತಹ ಅಲೌಕಿಕವಾದಂತಹ ಆನಂದವನ್ನ ಧರಿಸಿದವನು ಪರಮಾನಂದ ಸುಧ. ಅದನ್ನ ಧರಿಸಿದವನು. ಇಂತಹ ಕರುಣಾಪೂರ್ಣ ದಯಾ ಸಮುದ್ರನೇ, ವರಪ್ರದ ಭಕ್ತರ ಅಭೀಷ್ಟಗಳನ್ನು ಕೊಡುವವನೇ, ಮೇ ನನಗೆ ತೇ ನಿನ್ನ ಚರಿತ್ರೆಯನ್ನ ಜ್ಞಾಪಯ ತಿಳಿಸಿ ಕೊಡು. ಎಂಥ ಅದ್ಭುತವಾದಂತಹ ಪ್ರಾರ್ಥನೆ ಪರಮಾತ್ಮನದ್ದು. ಸಕಲ ಧ್ವಾಂತ ವಿನಾಶಕ. ನಮ್ಮೆಲ್ಲರಲ್ಲಿ ಇರುವಂತಹ ಮನಸ್ಸಿಗೆ, ಅಂತಃಕರಣಕ್ಕೆ, ಜೀವನ ಸ್ವರೂಪಕ್ಕೆ ಅಂಟಿದಂತಹ ದೊಡ್ಡ ಕೊಳೆಯನ್ನ ತೆಗೆದು ಹಾಕುವವನೇ.
ಹೊರಗಡೆ ಬಂದು ಸ್ನಾನ ಮಾಡಿಸುವವರು ಬೇಕಾದಷ್ಟು ಜನ ಸಿಗಬಹುದು. ಅದೇ ಕಷ್ಟ ವರ್ಷದಲ್ಲಿ ದೀಪಾವಳಿ ದಿವಸ ನಮ್ಗೆ ಯಾರಾದ್ರೂ ಬಂದು ಎಣ್ಣೆಯನ್ನು ಹಚ್ಚಿ ಮೈ ತಿಕ್ಲಿಕ್ಕೆ ಅಂತ ಇರ್ತಾರೆ. ಶಹರಗಳಲ್ಲಿ ಆ ತರದ ಪದ್ಧತಿ ಇಲ್ಲ. ಶರೀರವನ್ನ ತೊಳೆಯೋರೇ ಕಷ್ಟ ಅಂತಾದಾಗ, ನಮ್ದನ್ನ ನಾವೇ ತೊಳೆದುಕೊಳ್ಬೇಕು ಅಂತಾದಾಗ ಬರೀ ಶರೀರಕ್ಕೆ ಅಂಟಿದ ಕೆಲಸವನ್ನ ಅಷ್ಟೇ ಅಲ್ಲ, ಆತ್ಮನಿಗೆ ಅಂಟಿದಂತಹ ಬಹಳ ಕೊಳಕ ಏನಿದೆಯೋ, ಯಾರಿಗೂ ಕಾಣದೇ ಇರುವ, ನಮ್ಮೊಬ್ಬರಿಗೆ ಗೊತ್ತಾಗಿ ನಮಗೆ ಮಾತ್ರ ಸಂಬಂಧಿಸಿದಂತಹ ಕೊಳಕು ಅಂತ ಯಾವ್ದಿದೆಯೋ ಆ ಕೊಳಕನ್ನ ಪರಿಹರಿಸುವವನೇ. ಪರಮಾನಂದ ಸುಧಾಹೋ. ಇನ್ನೊಬ್ಬರ ಕೊಳೆಯನ್ನು ತೆಗಿತಾ ಅವನಿಗೂ ಅಯ್ಯೋ ಸಾಕಾಗಿದೆಯಪ್ಪ ಈ ಕೆಲಸ, ನನಗೆ ದುಃಖ ಆಗ್ತಾ ಇದೆ, ಅವರ ಕೊಳೆಯನ್ನು ತೆಗಿತಾ ಅಂತಂದ್ ಹೇಳಿ ದುಃಖ ಪಡ್ತಾ ಇದ್ದಾನೋ? ಅಲ್ಲ. ಪರಮಾನಂದ ಸುಧಾಹೋ, ಸರ್ವೋತ್ಕೃಷ್ಟವಾದ ಆನಂದವನ್ನ ಧರಿಸಿದ್ದಾನೆ. ಅವನಿಗೆ ಯಾವುದರ ಅಪೇಕ್ಷೆಯೂ ಇಲ್ಲ. ಅನಪೇಕ್ಷಕಾರಿ ಅಂತ ಕರೀತಾ ಇದ್ದಾರೆ ಪರಮಾತ್ಮನನ್ನ. ಅನಪೇಕ್ಷಕಾರಿ ಅಂತಂದ್ರೆ ಯಾರೋ ಒಬ್ರು ಬಯಸಿ ಈ ಕೆಲಸವನ್ನ ಮಾಡಿಕೊಡು ಅಂತಂದಾಗ ಮಾಡಿಕೊಡೋನಲ್ಲ. ಯಾರು ಬಯಸದೇ ಇದ್ದರೋ ಅವರ ಉದ್ಧಾರಕ್ಕೋಸ್ಕರವಾಗಿ ಬೇಕಾದದ್ದೆಲ್ಲವನ್ನ ಮಾಡಿಕೊಡ್ತಾ ಇದ್ದಾನೆ ಪರಮಾತ್ಮ. ಅನಪೇಕ್ಷಿತಕಾರಿ. ಯಾವುದನ್ನ ಬಯಸದೇ ಇದ್ರೂ ಕೂಡ ಸುಖವಾಗಿ ಅದನ್ನ ಮಾಡಿ ಕೊಟ್ಟು ಬಿಡ್ತಾನೆ. ನಾವು ಮಾಡಿದ್ರಿಂದಾಗಿ ಅವನಿಗೆ ಏನೂ ಆಗಬೇಕಾಗಿಲ್ಲ. ಆದರೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿಲ್ಲ ಅಂತಂದು ಹೇಳಿದ್ರೆ ಅದು ನಮ್ಮ ದೋಷ ಆಗತ್ತೆ. ಉಪಕಾರವನ್ನ ಪಡೆದವರು ಉಪಕಾರವನ್ನ ಮಾಡಿದವರ ಸ್ಮರಣೆಯನ್ನು ಮಾಡಬೇಕು. ಆದ್ರೆ ಪರಮಾತ್ಮ ನಾನು ಮಾಡಿದ್ರೆ ಇವನು ಉಪಕಾರ ಸ್ಮರಣೆಯನ್ನು ಮಾಡ್ತಾನೆ ಅಂತ ತಿಳಿದುಕೊಂಡ ಕರ್ಮಗಳನ್ನು ಮಾಡ್ತಾ ಇರೋದ. ಪರಮಾನಂದ ಸುಧಾ. ಅಹೋ, ಆಶ್ಚರ್ಯ ಇದು. ಇನ್ನೊಬ್ಬರ ಮನಸ್ಸಿನಲ್ಲಿರುವಂತಹ ಕೊಳೆಯನ್ನ ತೆಗಿತಾ ಇದ್ದಾನೆ ಅನ್ನೋದ ಆಶ್ಚರ್ಯ. ಲೋಕದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಮತ್ತೊಬ್ಬರಲ್ಲಿರುವ ದೋಷಗಳನ್ನೇ ಚಿಂತನೆ ಮಾಡುತ್ತಾರೆ. ಸಂಸ್ಕೃತದಲ್ಲಿ ಅದಕ್ಕೊಂದು ಸೂಕ್ತಿ ಇದೆ. ಏಕೋ ಹಿ ದೋಷೋ ಗುಣಸನ್ನಿಪಾತೆ ನಿಮಜ್ಜತೀಂದೋಹ ಕಿರಣೇಶು ಇವ ಅಂಕಃ. ಸಾವಿರಾರು ಗುಣಗಳಿರಬಹುದು. ಸಾವಿರಾರು ಗುಣಗಳಿದ್ರೂ ಕೂಡ ನಮ್ಮ ಮನಸ್ಸು ದೋಷದ ಕಡೆಯಲ್ಲಿಯೇ ಗಮನ ಕೊಡುತ್ತೆ. ಇನ್ನೊಬ್ಬರ ದೋಷವನ್ನು ಹುಡುಕೋದರಲ್ಲೇ ಮನಸ್ಸು ಲಗ್ನವಾಗಿರುತ್ತೆ, ಆಸಕ್ತವಾಗಿರುತ್ತೆ. ಪೌರ್ಣಮಿಯ ಚಂದ್ರ ನಮಗೆ ಕಾಣಿಸ್ಬೇಕಾದ್ರೆ ಎಷ್ಟು ಚೆನ್ನಾಗಿದ್ದಾನೆ, ಆಹ್ಲಾದಕತೆಯನ್ನು ಅನುಭವಿಸ್ತಾ ಇರ್ತೇವೆ. ಒಂದು ನಿಮಿಷದಲ್ಲಿ ಆ ಚಂದ್ರನಲ್ಲಿರುವ ಗುಳಿಯ ಬಗ್ಗೆ, ಕಲೆಯ ಬಗ್ಗೆ ನಾವು ಗಮನಿಸ್ತೇವೆ. ಪೂರ್ತಿಯಾದಂತಹ ಗುಣಗಳನ್ನು ಬಿಟ್ಟು ಏಕದೇಶದಲ್ಲಿರುವ ಕಲೆಯ ಬಗ್ಗೆಯೇ ಗಮನವನ್ನು ಕೊಡೋರು ನಾವಾದ್ರೆ, ಪರಮಾತ್ಮ ಹಾಗಲ್ಲ. ಸಕಲ ಧ್ವಾಂತ ವಿನಾಶಕ. ನಮ್ಮಲ್ಲಿರುವಂತಹ ಏನೇನು ಕಲೆಗಳಿವೆಯೋ ಅದನ್ನು ಗುರುತಿಸೋದು ಅಷ್ಟೇ ಅಲ್ಲ, ಇವನಿನಲ್ಲಿ ಈ ದೋಷಗಳಿದೆ ಅಂತ ಹೇಳೋದಷ್ಟೇ ಅಲ್ಲ, ಆ ದೋಷಗಳೆಲ್ಲವನ್ನ ಪರಿಹಾರ ಮಾಡ್ತಾ ಇದ್ದಾನೆ. ಇದು ದೊಡ್ಡ ಗುಣ ಪರಮಾತ್ಮನದ್ದು. ಪರಮಾನಂದ ಸುಧಾಹೋ, ಸರ್ವೋತ್ಕೃಷ್ಟವಾದ ಆನಂದ ಶರೀರನಾಗಿದ್ದಾನೆ ಪರಮಾತ್ಮ. ಇಂತಹ ಪರಮಾತ್ಮನೇ ಕರುಣಾಪೂರ್ಣ ದಯಾ ಸಮುದ್ರನಾದವನು. ಭಕ್ತರಿಗೆ ಬೇಕಾದಂತಹ ಎಲ್ಲ ಸೌಭಾಗ್ಯಗಳನ್ನ ಕೊಡುವವನೇ. ವರಪ್ರದ, ಭಕ್ತರು ಬಯಸಿದಂತಹ ವರಗಳನ್ನ ಕೊಡುವವನೇ. ನಿನ್ನ ಅಮೃತಮಯವಾದ, ಕೇಳಿದರೆ ಕೇಳಿದವರಲ್ಲಿರುವ ದೋಷಗಳೆಲ್ಲವನ್ನ ಸ್ವಚ್ಛ ಮಾಡುವಂತಹ ನಿನ್ನ ಚರಿತ್ರೆಯನ್ನ ನಮಗೆ ತಿಳಿಸಿಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪರಮಾತ್ಮನನ್ನ. ಕರುಣಾಪೂರ್ಣ ವರಪ್ರದ ಚರಿತಂ ತೇ ಚರಿತಂ ಮೇ ಜ್ಞಾಪಯ. ನನಗೆ ಆ ನಿನ್ನ ಅದ್ಭುತವಾದ ಚರಿತ್ರೆಯನ್ನ ತಿಳಿಸಿಕೊಡು ಅಂತ ಇದರಲ್ಲಿ ಕೇಳ್ತಾ ಇದ್ದಾರೆ. ಇವತ್ತಿನ ಪಾಠವನ್ನ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಮತ್ತೆ ನಾಳೆ ಮುಂದಿನ ಪಾಠವನ್ನ ನೋಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಇದರಲ್ಲಿ ಯಾವ್ದಾದ್ರು ಪದಕ್ಕೆ ಅರ್ಥ ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಬಹುದು. ಗುರುಗಳೇ, ಸುಧಾಹು ಅಂದ್ರೆ ಏನಮ್ಮ? ಸುಧಾಹು. ಅಹೋ ಅನ್ನೋದು ಪ್ರತ್ಯೇಕ ಪದ. ಪರಮಾನಂದ ಸುಧಾ ಅನ್ನೋದಕ್ಕೆ ಸರ್ವೋತ್ಕೃಷ್ಟವಾದ ಆನಂದವನ್ನ ಅನುಭವಿಸುವವನೇ. ಅಹೋ ಅಂದ್ರೆ ಆಶ್ಚರ್ಯ ಭರಿತ ಅಂತ. ಅಹೋ ಆಶ್ಚರ್ಯ ಅಂತ. ಗುರುಗಳೇ, ತಾವು ಲಿಂಕ್ ಕಳಿಸ್ತೀರಲ್ಲ, ಅದು ಬೇರೆ ಗುಂಪಲ್ಲಿ ಕಳಿಸ್ತೀರಾ? ಇಲ್ಲ, ಇದೇ ಲಿಂಕ್ ಅಲ್ಲೇ ಕಳಿಸುತ್ತಲ್ಲ.
PVP ನಲ್ಲಿ ನಂಗೆ ರೆಕಾರ್ಡಿಂಗ್ ಸಿಗ್ತಾ ಇಲ್ಲಲ್ಲ. ಅಲ್ಲ PPVP ಅಲ್ಲ ಬರೋದಿಲ್ಲ. ಮತ್ತೆ ಇದು 5:15 6 ಗಂಟೆ ಪಾಠ ಅಂತ ಒಂದು ಇದೆ ನೋಡಿ, ಗ್ರೂಪ್ ಇದೆ ಅಲ್ಲ.